ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಶ್ರೇಯಸ್ಸು ಶುಭಾಂಶು ಸೀರಿಯಲ್ ದೀಪಿಕಾ ಅಭಿ ಮದುವೆಗೆ ಸಿಕ್ತು ಗ್ರೀನ್ ಸಿಗ್ನಲ್. ಶ್ರೇಯಸ್ಸು ಶುಭಾಂಶು ಧಾರಾವಾಹಿಯಲ್ಲಿ ಸಂಧ್ಯಾ ಅತ್ತಿಗೆ ಸಿರಿ ಒಡವೆಗಳನ್ನು ಕದ್ದು ಅಡವಿಟ್ಟಿದ್ದಾಳೆ. ಅದರಿಂದ ಬಂದ ಹಣವನ್ನು ನಂದಿನಿ ಬಾಯಿಗೆ ಹಾಕಿದ್ದಾಳೆ. ಡಬಲ್ ಸೈಡ್ ತೆಗೆದುಕೊಳ್ಳುವ ಆಸೆಗೆ ಮನೆಯವರಿಗೆ ಮೋಸ ಮಾಡಿದ್ದಾಳೆ. ಆದರೆ ನಂದಿನಿ ತನಗೆ ಮೋಸ ಮಾಡುತ್ತಿದ್ದಾಳೆ ಎಂಬುದು ಮಾತ್ರ ಇನ್ನೂ ಅರ್ಥವಾಗುತ್ತಿಲ್ಲ. ಒಡವೆಗಳನ್ನು ಕದ್ದು ಅಡವಿರುವಾಗ ಅಂತಹದ್ದೇ ರೀತಿಯಲ್ಲಿ ಡೂಪ್ಲಿಕೇಟ್ ಒಡವೆಗಳನ್ನು ಮಾಡಿಸಿ ಮತ್ತದೇ ಜಾಗದಲ್ಲಿ ತಂದು ಇಟ್ಟು ತಾನೇ ಕದ್ದೇ ಇಲ್ಲ ಎಂಬಂತೆ ನಡೆದುಕೊಂಡು ಹೋಗುತ್ತಿದ್ದಾಳೆ. ಸಂಧ್ಯಾ ಕೊಳ್ಳಿಗೆ ಉರುಳಾಗುತ್ತಾ ಒಡವೆಗಳು. ಈಗ ಸಮರ್ಥ್ಗೆ ಎಲ್ಲೂ ಕೆಲಸ ಸಿಗದ ಕಾರಣ ಸಿರಿ ಸ್ವಂತ ಉದ್ಯಮ ಶುರು ಮಾಡಲು ಐಡಿಯಾ ಕೊಟ್ಟಿದ್ದಾಳೆ. ಬಂಡವಾಳಕ್ಕೆ ತನ್ನ ಒಡವೆಗಳನ್ನು ಬಳಸಿಕೊಳ್ಳುವಂತೆ ಹೇಳಿದ್ದಾಳೆ. ಸಮರ್ಥ್ಗೆ ಹೆಂಡತಿಯ ಒಡವೆಗಳು ಬಳಸಿಕೊಳ್ಳುವ ಇಷ್ಟವಿಲ್ಲದಿದ್ದರೂ ಕೂಡ ಒಪ್ಪುತ್ತಾನೆ. ಆದರೂ ಕೂಡ ಸಿರಿಗೆ ಬಡ್ಡಿ ಕೊಡುವುದಾಗಿ ಹೇಳಿ ಆ ಒಡವೆಗಳನ್ನು ತೆಗೆದುಕೊಳ್ಳಲು ನಿರ್ಧರಿಸುತ್ತಾನೆ. ಸಂಧ್ಯಾಗೆ ಪೀಕಲಾಟ. ಒಡವೆ ವಿಚಾರ ಸಂಧ್ಯಾಳಿಗೆ ಪೀಕಲಾಟವಾಗಿದೆ. ಇನ್ನು 1 ವರ್ಷವಾದರೂ ಸಿರಿ ಒಡವೆ ನೋಡದೇ ಇದ್ದಿದ್ದರೆ ಅಮರಿಸಬಹುದಾಗಿತ್ತು. ಆದರೆ ಈಗ ತಾನು ಎಲ್ಲಿ ಸಿಕ್ಕಿಬಿಡುತ್ತೇನೆ ಎಂದು ಗಾಬರಿಯಾಗಿದ್ದಾಳೆ. ಹೀಗಾಗಿ ಪದೇ ಪದೇ ಒಡವೆಗಳನ್ನು ಕಳೆದುಕೊಳ್ಳಬೇಡಿ ಎಂದು ತಾನು ಎಸ್ಕೇಪ್ ಆಗಲು ಯತ್ನಿಸುತ್ತಿದ್ದಾಳೆ. ಒಡವೆಗಳೆಲ್ಲವೂ ಡೂಪ್ಲಿಕೇಟ್ ಆಗಿವೆ ಎಂಬುದು ತಿಳಿದರೆ ಸಂಧ್ಯಾ ಮೇಲೆ ಎಲ್ಲರೂ ಅನುಮಾನ ಪಡೋದು ಪಕ್ಕಾ ಆಗಿದೆ. ಹೀಗಾಗಿ ಸಂಧ್ಯಾ ಒಳಗೊಳಗೆ ಒದ್ದಾಡುತ್ತಿದ್ದಾಳೆ. ಮಗಳ ಆತಂಕ ಕೊನೆಗೊಳಿಸಿದ ವನಜ. ಇತ್ತ ಜನಾರ್ದನ್ ಮಗಳು ದೀಪಿಕಾಳನ್ನು ಹೆದರಿಸಿದ್ದಾನೆ. ನೀನೇನಾದರೂ ಅಭಿಯನ್ನು ಮದುವೆಯಾಗಲು ಒಪ್ಪಿದ್ದರೆ ನಿನ್ನ ಅಮ್ಮನಿಗೆ ಮದುವೆಯಾದ ಮರುಕ್ಷಣವೇ ಡಿವೋರ್ಸ್ ಕೊಡುತ್ತೇನೆ. ಹೇಗಿದ್ದರೂ ನಿನ್ನ ತಾಯಿಗೆ ನನ್ನ ಅವಶ್ಯಕತೆ ಇಲ್ಲ. ನನ್ನ ಮಾತು ಮೀರಿ ನಿನ್ನನ್ನು ಅಭಿ ಮನೆಯವರು ಭೇಟಿ ಮಾಡಲು ಅವಕಾಶ ಕೊಟ್ಟಿದ್ದಾಳೆ. ಮಗಳ ಮದುವೆ ಮಾಡಲು ಓಡಾಡುತ್ತಿದ್ದಾಳೆ ಎಂದು ಜನಾರ್ದನ್ ಹೆದರಿಸುತ್ತಾನೆ. ಆದರೆ ದೀಪಿಕಾ ಎಷ್ಟೇ ಕೇಳಿಕೊಂಡರೂ ಜನಾರ್ದನ್ ಕೇಳುವುದಿಲ್ಲ. ಇದೇ ಆತಂಕದಲ್ಲಿರುವ ದೀಪಿಕಾಳಿಗೆ ಸತ್ಯ ಬಾಯಿ ಬಿಡಿಸಿಕೊಂಡ ವನಜ ಅದಕ್ಕೆಲ್ಲ ಹೆದರಬೇಡ ಎಂದು ಧೈರ್ಯ ತುಂಬಿದ್ದಾಳೆ. ಕೊನೆಗೂ ಮದುವೆಗೆ ಸಿಕ್ತು ಗ್ರೀನ್ ಸಿಗ್ನಲ್. ತಾಂಬೂಲ ಬದಲಾಯಿಸುವ ಶಾಸ್ತ್ರ ಮಾಡಲು ಅಭಿ ಮನೆಯವರಿಗೆಲ್ಲ ದೀಪಿಕಾ ಮನೆಗೆ ಬಂದಿದ್ದಾರೆ. ಆದರೆ ತುಳಸಿಗೆ ದೀಪಿಕಾಳ ಮೌನ ಅನುಮಾನ ಮೂಡಿಸಿದೆ. ತಾಂಬೂಲ ಬದಲಾಯಿಸುವ ಮುನ್ನ ಎಲ್ಲರೂ ಈ ಮದುವೆಗೆ ಒಪ್ಪಿದ್ದೀರಾ ಎಂದು ಪುರೋಹಿತರು ಕೇಳಿದ್ದಾಗ ಈಗ ಎಲ್ಲರೂ ಆ ಮದುವೆಗೆ ಸಂಪೂರ್ಣವಾಗಿ ಇದೆ ಎಂದು ಹೇಳಿದ್ದಾರೆ. ಆದರೆ ದೀಪಿಕಾ ಮಾತ್ರವೇ ಮೌನವಾಗಿದ್ದಾಳೆ. ಯಾರ ಮಾತಿಗೂ ಏನು ಹೇಳದೆ ಮೌನವಾಗಿದ್ದಾಳೆ. ಇದು ಎಲ್ಲರನ್ನೂ ಕೆಲಕಾಲ ಗೊಂದಲಕ್ಕೆ ಒಳಗಾಗುವಂತೆ ಮಾಡುತ್ತದೆ. ಬಳಿಕ ದೀಪಿಕಾ ಈ ಮದುವೆಗೆ ನನಗೆ ಒಪ್ಪಿಗೆ ಇದೆ ಎನ್ನುತ್ತಾಳೆ. ಶಾರ್ವರಿ ಜನಾರ್ದನ್ ಪ್ಲಾನ್ ಉಲ್ಟಾ. ಅಭಿಯನ್ನು ಬಿಟ್ಟು ತಾನು ಇನ್ನು ಯಾರನ್ನೂ ಮದುವೆಯಾಗುವುದಿಲ್ಲ ಎಂದು ಕೂಡ ಹೇಳುತ್ತಾಳೆ. ಈ ಮಾತನ್ನು ಕೇಳಿದ ಎಲ್ಲರೂ ಖುಷಿ ಪಡುತ್ತಾರೆ. ಆದರೆ ಶಾರ್ವರಿಗೆ ಕೋಪ ಬರುತ್ತದೆ. ಜನಾರ್ದನ್ ಮತ್ತು ತನ್ನ ಪ್ಲಾನ್ ಉಲ್ಟಾ ಹೊಡೆಯುತ್ತಲ್ಲ ಎಂದು ಬೇಸರ ಮಾಡಿಕೊಳ್ಳುತ್ತಿದ್ದಾಳೆ. ಆದರೆ ತನ್ನ ಬೇಸರವನ್ನು ತೋರಿಸಿಕೊಳ್ಳಲಾಗದೆ ಖುಷಿಯಾಗಿ ನಟನೆ ಮಾಡುತ್ತಿದ್ದಾಳೆ. ಇದನ್ನು ನೋಡಿದ ಜನಾರ್ದನ್ ಶಾರ್ವರಿಯಿಂದ ದೂರ ಉಳಿಯಲು ಅವಳ ಮಾತುಗಳನ್ನು ನಂಬಿದರೆ ಯಾವಾಗ ಬೇಕಿದ್ದರೂ ಉಲ್ಟಾ ಹೊಡೆಯುತ್ತಾಳೆ ಎಂದು ಅಂದುಕೊಳ್ಳುತ್ತಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.